ನಮಸ್ಕಾರ ಸ್ನೇಹಿತರೆ, ಚಿಗುರು ಡಿಫೆನ್ಸ್ ಅಕಾಡೆಮಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನಿನ್ನೆ ಒಂದು ತರಗತಿಯಲ್ಲಿ ನಾವು ಸೈನ್ಸು ಆಲ್ರೆಡಿ ಹೇಳಿದ್ದೆ, ಅಗ್ನಿವೀರದ ಒಂದು ಎಕ್ಸಾಮ್ಸ್ ಏನಿದ್ದಾವೆ, ಯಾವ ರೀತಿಯಾಗಿ ಎಕ್ಸಾಮ್ಸ್ ಆಗ್ತಾ ಇದ್ದಾವೆ, ಅದರಲ್ಲಿಂಥ ಸೈನ್ಸ್ ಕ್ವಶನ್ಗಳು ಯಾವ ರೀತಿಯಾಗಿ ಬರ್ತಾ ಇದ್ದಾವೆ ಅವುಗಳನ್ನ ನೋಡ್ತಾ ಹೋಗ್ತಾ ಇದ್ದೀವಿ. ಅದೇ ರೀತಿಯಾಗಿ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀವಿ ಸಿಂಪಲ್ ಆಗಿರುವಂಥ ಟರ್ಮ್ಗಳ ಮೂಲಕ. ಅದೇ ರೀತಿಯಾಗಿ ಆ ಕಾನ್ಸೆಪ್ಟ್ಗಳನ್ನ ಕ್ಲಾರಿಟಿ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಯಾವುದು ರಿಪೀಟೆಡ್ ಟಾಪಿಕ್ಸು ಕೇಳ್ತಾರೆ ಅಂತ ನಿಮ್ಗೆ ಹೇಳಿದ್ದೆ, ಹೌದಾ? ಮ್ಯಾಕ್ಸಿಮಮ್ ರೀಸೆಂಟ್ ಆಗಿರೋ ಪ್ರಶ್ನೆಗಳು ಕೂಡ ಏನು ಜೂನ್ 1ರಿಂದ ಶುರು ಆಗಿದೆ ಎಕ್ಸಾಮ್ಸಲ್ಲಿ, ಅದೇ ಕ್ವಶನ್ಗಳು ರಿಪೀಟ್ ಆಗ್ತಾ ಇದ್ದಾವೆ. ಸೊ ಹಾಗಿದ್ರೆ ಅದರ ಒಂದು ಆಯ್ದ ಒಂದು ನೆಕ್ಸ್ಟ್ ತರಗತಿನ ಇವತ್ತು ನೋಡೋಣ ಅಂತೆ. ಹಾಗಿದ್ರೆ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡೋದಾದರೆ, ಮಾನವ ದೇಹದ ಸಾಮಾನ್ಯ ತಾಪಮಾನ ಎಷ್ಟು? ಹೌದಾ? ಸಿಂಪಲ್ ಆಗಿ ಇಲ್ಲಿ ಕೇಳುವಂಥದ್ದೇನೋ ಟೆಂಪ್ರೇಚರ್ ಬಗ್ಗೆ ಕೇಳುವಂಥ ಕ್ವಶನ್. ಹೌದಾ? ಟೆಂಪ್ರೇಚರ್ ನಿನ್ನೆ ಬೇರೆ ರೀತಿಯಾದಂಥ ಕ್ವಶನ್ ಕೇಳಿದ್ರು, ಇವತ್ತು ಕೇಳುವಂಥದ್ದೇನೋ ನಿನ್ನೆ ತಾಪಮಾನ ಅಥವಾ ಒಂದು ತಾಪ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ಕೇಳಿದ್ರು. ಇಲ್ಲಿ ಮಾನವ ದೇಹದ ಸಾಮಾನ್ಯ ತಾಪಮಾನ ಎಷ್ಟು? ಹಾಗಿದ್ರೆ ಇದಕ್ಕೊಂದು ನೇರವಾದಂಥ ಕ್ವಶನ್ಗೆ ಒಂದು ಆನ್ಸರ್ ಯಾವ್ದು ಹೇಳ್ಬೇಕಂದ್ರೆ 37 ಡಿಗ್ರಿ ಸೆಲ್ಸಿಯಸ್ ಏನಿದೆಯಲ್ಲ ಇದಿರುವಂಥದ್ದು. ಇದು ಎಲ್ರಿಗೂ ಗೊತ್ತಿರುವಂಥ ಕ್ವಶನ್. ಆದರೆ ಇಲ್ಲೊಂದು ಟ್ವಿಸ್ಟ್ ಬರ್ತದೆ. ಇಲ್ಲಿ ಏನು ಟ್ವಿಸ್ಟ್ ಅಂದರೆ, ಈ ಒಂದು ಟೆಂಪ್ರೇಚರ್ ಸಂಬಂಧಪಟ್ಟಂಗೆ ಕ್ವಶನ್ಗಳು ಯಾವ ರೈಸ್ ಆಗ್ತಾ ನೋಡೋಣ. ನಾರ್ಮಲಾಗಿ ಏನು ಮಾಡ್ತಾರೆ, ಡಿಗ್ರಿ ಸೆಲ್ಸಿಯಸ್ದನ್ನು ಕೆಲ್ವಿನ್ ಕನ್ವರ್ಟ್ ಮಾಡುವಂಥದ್ದು, ಅದೇ ರೀತಿಯಾಗಿ ಕೆಲ್ವಿನ್ ಇದ್ದದನ್ನು ಡಿಗ್ರಿ ಸೆಲ್ಸಿಯಸ್ ಕನ್ವರ್ಟ್ ಮಾಡುವಂಥದ್ದು, ಅದೇ ರೀತಿಯಾಗಿ ಪ್ಯಾರನೀಟಿಗೆ ಕನ್ವರ್ಟ್ ಮಾಡುವಂಥದ್ದು. ಅಲ್ಲಿ ಕ್ವಶನ್ ಕೇಳ್ತಾರೆ. ಸೊ ಪ್ಯಾರನೀಟ್ ಅಂದಾಗ ನೆನಪಿಟ್ಕೊಳ್ಳಿ, ಇಲ್ಲಿ 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ಈ ಫಾರ್ಮುಲಾ ನೆನಪಿಟ್ಕೋಬೇಕಾಗತ್ತೆ ನೀವು ಪ್ಯಾರನೀಟಿಗೆ ಕನ್ವರ್ಟ್ ಮಾಡಿಕಂದ್ರೆ. ಅದೇ ರೀತಿಯಾಗಿ ಕೆಲ್ವಿನಿಗೆ ಕನ್ವರ್ಟ್ ಮಾಡಿಕಂದ್ರೆ ಏನು ಡಿಗ್ರಿ ಸೆಲ್ಸಿಯಸ್ ಇದೆ ಅದು ಪ್ಲಸ್ 273 ಇದನ್ನು ಮಾಡಿದಾಗ ಸಿಗುತ್ತೆ. ಸೊ ಹಾಗಿದ್ರೆ ಈ ಒಂದು ಪ್ರಶ್ನೆಗೆ 37 ಡಿಗ್ರಿ ಸೆಲ್ಸಿಯಸ್ ಇದೆಯಲ್ಲ, ಇದನ್ನು ಒಂದು ವೇಳೆ ಕೆಲ್ವಿನ್ ದಾನ ಕೊಟ್ಟರೆ ಎಷ್ಟಾಗತ್ತಪ್ಪ? ಇಲ್ಲಿ ನೋಡಿ, 273 ಪ್ಲಸ್ 37 ಎಷ್ಟಾಯ್ತಪ್ಪ? ಟೋಟಲ್ ಆಗಿ 300. ಹೌದಾ? 300 ಡಿಗ್ರಿ ಕೆಲ್ವಿನ್ ಏನಿದೆಯಲ್ಲ, ಒಂದು ವೇಳೆ ಕೆಲ್ವಿನಲ್ಲಿ ಕೇಳಿದ್ರೆ ಮಾನವ ದೇಹದ ಸಾಮಾನ್ಯ ತಾಪ ಇನ್ ಟರ್ಮ್ಸ್ ಆಫ್ ಕೆಲ್ವಿನ್ ಅಂತ ಅಂದ್ಕೊಂಡಾಗ 300 ಡಿಗ್ರಿ ಕೆಲ್ವಿನ್ ಇದೆಯಲ್ಲ ಇದು ಆನ್ಸರ್ ಆಗ್ತದೆ. ಸೊ ಅದೇ ರೀತಿಯಾಗಿ ಮತ್ತೆ ಯಾವುದೆಲ್ಲ ಕ್ವಶನ್ಗಳು ಇಲ್ಲಿ ರೈಸ್ ಆಗ್ತದೆ ಟೆಂಪ್ರೇಚರ್ ಸಂಬಂಧಪಟ್ಟಂಗೆ. ಈಗ ಒಂದು ಕ್ವಶನ್ ನಾರ್ಮಲ್ ಆಗಿ ಕ್ರಯೋಜೆನಿಕ್ ಎಂಜಿನ್ ಅಂತ ಕರಿತೀವಿ ನಾವು. ಕ್ರಯೋಜೆನಿಕ್ ಎಂಜಿನ್ ಅಂದಾಗ ಏನಾಗುತ್ತೆ, ಈ GSLV ಅಥವಾ ಒಂದು PSLV ಅಂತ ಏನು ಕರಿತೀವಲ್ಲ, ಅಪ್ಡೇಟೆಡ್ ಅಂತ ವರ್ಷನಲ್ಲಿ ಏನಾಗುತ್ತೆ ಕ್ರಯೋಜೆನಿಕ್ ಎಂಜಿನ್ ಇರ್ತದೆ. ಅಂದರೆ ಒಂದು ಇಂಧನವನ್ನು ಅತಿ ಕಡಿಮೆ ಉಷ್ಣತೆಯಲ್ಲಿ ಹತ್ತಿಕ್ಬಿಟ್ಟು ಅದನ್ನ ತುಂಬುವಂಥದ್ದು. ಅವಾಗ ಏನಾಗುತ್ತೆ, ಜಾಸ್ತಿ ಆಗ್ತದೆ. ಸೊ ಇನಿಷಿಯಲಿ ಎಷ್ಟು 5 ಅಥವಾ 6 ಸೆಕೆಂಡಲ್ಲಿ ಅದನ್ನು ಕೊಡ್ತಾ ಇರ್ತಾರೆ, ಅದಕ್ಕೆ ರಾಕೆಟ್ ಲಾಂಚಿಂಗ್ಗೆ. ಸೊ ಹಾಗಿದ್ರೆ ಒಂದು ವಸ್ತುವನ್ನು ಎಷ್ಟರ ಮಟ್ಟಿಗೆ ನಾವು ತಂಪುಗೊಳಿಸ್ಬೋದು ಅಥವಾ ಅತಿ ಕಡಿಮೆ ಉಷ್ಣತೆ ಯಾವುದಂತ ಕ್ವಶನ್ ಕೇಳಿದ್ರೆ ಅಲ್ಲಿ ಯಾವುದಾಗ್ತದೆ, -273 ಡಿಗ್ರಿ ಸೆಲ್ಸಿಯಸ್. ಇದು ಕೂಡ ಕ್ವಶನ್ ಆಗಿದೆ, ನೆನಪಿಟ್ಕೊಳ್ಳಿ. -273 ಡಿಗ್ರಿ ಸೆಲ್ಸಿಯಸ್ ಏನಿದೆಯಲ್ಲ, ಒಂದು ವಸ್ತುವನ್ನು ಅತಿ ಕಡಿಮೆ ಅಥವಾ ಒಂದು ವಸ್ತುವಿನ ಅತಿ ಕಡಿಮೆ, ಒಂದು ನಿಮಿಷ, ಒಂದು ವಸ್ತುವಿನ ಅತಿ ಕಡಿಮೆ ತಾಪಮಾನ ಅಂದಾಗ ಏನಾಗುತ್ತೆ, 270 ಡಿಗ್ರಿ ಸೆಲ್ಸಿಯಸ್ -273 ಡಿಗ್ರಿ ಸೆಲ್ಸಿಯಸ್ ಇದಿರುವಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ಕೇಳ್ತಾರೆ, ಡಿಗ್ರಿ ಸೆಲ್ಸಿಯಸ್ ಹಾಗೂ ಕೆಲ್ವಿನ್ ಅಥವಾ ಡಿಗ್ರಿ ಸೆಲ್ಸಿಯಸ್ ಅಥವಾ ಪ್ಯಾರನೈಟ್ ಎಲ್ಲದರಲ್ಲೂ ಕಾಮನ್ ಆಗಿರುವಂಥ ಒಂದು ಟೆಂಪ್ರೇಚರ್ ಯಾವುದು ಅಂತ ಕೇಳ್ತಾರೆ ನಿಮಗೆ. ಅಲ್ಲೇ ನಿಮ್ಮ ಕ್ವಶನ್ಗೆ ಆನ್ಸರ್ ಇದಾಗುತ್ತೆ -40 ಡಿಗ್ರಿ ಸೆಲ್ಸಿಯಸ್. ಇದೇನಿದೆಯಲ್ಲ ಸೆಲ್ಸಿಯಸ್ಸು ಮತ್ತು ಪ್ಯಾರನೈಟಲ್ಲಿ ಕಾಮನ್ ಆಗಿರುವಂಥ ಒಂದು ಟೆಂಪ್ರೇಚರ್ ಏನಿಲ್ಲ ಇದಾಗುವಂಥದ್ದು. ಸೊ ಹಾಗೆ ತಾಪಕ್ಕೆ ಸಂಬಂಧಪಟ್ಟಂಗೆ ಮತ್ತೇನಪ್ಪ ಕ್ವಶನ್ಗಳು ರೈಸ್ ಆಗ್ತದೆ. ಈಗ ನಾವು ಟೆಂಪ್ರೇಚರ್ ನಮಗೆ ಜ್ವರ ಬಂದರೆ ಇದು ಮಾಡ್ತಾರೆ, ಆ ಒಂದು ಮರ್ಕ್ಯುರಿಮೀಟರ್ ಅಂತ ಏನು ಕರಿತೀವಿ ಅಥವಾ ಆ ಒಂದು ವೈದ್ಯಕೀಯ ಮಾಪನ ಅಂತ ಏನು ಕರಿತೀವಲ್ಲ, ತಾಪಮಾಪಕ ಅಂತ ಕರಿತೀವಲ್ಲ, ಅಲ್ಲಿ ಯಾವ ಒಂದು ಲೋಹವನ್ನು ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಯಾವುದಪ್ಪ? ಪಾದರಸವನ್ನು ಯೂಸ್ ಮಾಡ್ತಾರೆ ಅಲ್ಲಿ. ಸೊ ಅದನ್ನು ಕೂಡ ನೀವು ನೆನಪಿಟ್ಕೋಬೇಕಾಗ್ತದೆ. ಇದು ಸಾಮಾನ್ಯ ತಾಪಮಾನ ಅಥವಾ ಒಂದು ಟೆಂಪ್ರೇಚರ್ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು GKಗಳು ನಿಮಗೊಂದು ಕ್ವಶನ್ಗೆ ರೈಸ್ ಆಗುವಂಥ ಏನಿಲ್ಲ ಅದನ್ನು ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಹಾಗಿದ್ರೆ ನೆಕ್ಸ್ಟ್ ಒಂದು ಸ್ಟಡಿ ಹೋಗೋಣ ಅಂತೆ. ಇಲ್ಲಿ ನೋಡಿ, ಹಲ್ಲುಗಳ ಪರೀಕ್ಷೆಗಾಗಿ ದಂತ ವೈದ್ಯರು ಯಾವುದನ್ನು ಬಳಸುತ್ತಾರೆ ಅಂತ ಕೇಳಿದ್ದಾರೆ. ನಿನ್ನೆ ಆಲ್ರೆಡಿ ಹೇಳಿದ್ದೆ ನಾನು, ಹೌದಾ? ಸಮತಲ ದರ್ಪಣ ಅಂತ ಕೇಳಿದ್ರು ನಿನ್ನೆ, ಹೌದಾ? ಸಮತಲ ದರ್ಪಣದಲ್ಲಿ ಮಿಥ್ಯ ಪ್ರತಿಬಿಂಬ ಸಿಗುತ್ತಾ ಅಥವಾ ಯಾವ ರೀತಿಯಾಗಿ ಸಮನಾಗಿರ್ತದೆ ಅಂತ ಕ್ವಶನ್ ಕೇಳಿದ್ರಲ್ಲಿ ನಿನ್ನೆ. ಇಲ್ಲಿ ಏನು ಕೇಳಿದ್ದಾರೆ, ಹಲ್ಲುಗಳ ಪರೀಕ್ಷೆಗಾಗಿ ದಂತ ವೈದ್ಯರು ಯಾವುದನ್ನು ಬಳಸ್ತಾರೆ. ಸೊ ಇದಕ್ಕೆ ನೇರವಾದಂಥ ಉತ್ತರ ಅಂತ ಏನಾಗುತ್ತೆ, ನಿಮ್ನ ದರ್ಪಣ ಅಥವಾ ಕಾನ್ಕೇವ್ ಮಿರರ್. ಹೌದಾ?
ಇಲ್ಲಿ ನೆನಪಿಟ್ಟುಕೊಳ್ಳಿ 3 ರೀತಿಯಂತ ಪರ್ಟಿಕ್ಯುಲರ್ ಆಗಿ 2 ಬರ್ತಾವ ಅಂತ ಹೇಳಿದೆ ನಾನು, ಸಮತಲ ದರ್ಪಣ ಮತ್ತು ಗೋಳೀಯ ದರ್ಪಣ ಅಂತ ಹೇಳಿ. ಆ ಗೋಳೀಯ ದರ್ಪಣದಲ್ಲಿ ಏನಿದೆ ನಿಮ್ನ ಮತ್ತು ಪೀನ ದರ್ಪಣಗಳು ಅಂತ ಬರ್ತಾವ ಅಂತ ಹೇಳಿದ್ದೆ ನಾನು. ಸೊ ನಿಮ್ನ ದರ್ಪಣದಾಗ ಏನಾಗುತ್ತೆ, ವಸ್ತುವಿನ ಪ್ರತಿಬಿಂಬ, ಇದು ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹೆಂಗಿದೆ ಅಂತ ಅನ್ಕೊಳ್ಳೋಣ ಅಂತ. ಇಲ್ಲಿಂದ ಕಿರಣ ಬಿದ್ದಾಗ ಈ ಒಂದು ಫೋಕಸ್ ಏನಿದೆ ಅಥವಾ ಪ್ರತಿಬಿಂಬ ಏನಿದೆ ಆ ಒಂದು ದರ್ಪಣದ ಮುಂದೆ ಬೀಳ್ತದೆ. ಇದು ಯಾವುದೋ ನಿಮ್ನ ದರ್ಪಣಕ್ಕೆ ಸಂಬಂಧಪಟ್ಟಂಗೆ. ಅದೇ ಒಂದು ವೇಳೆ ಪೀನ ದರ್ಪಣ ಅಂತಂದಾಗ ಏನಾಗತ್ತಾ, ಇಲ್ಲಿ ಬೀಳುವಂಥದ್ದು, ಇದಕ್ಕೆ ಫೋಕಸ್ ಅಂತ ಕರೀತಾರೆ. ವಸ್ತುವಿನ ಪ್ರತಿಬಿಂಬ ಏನಾಗತ್ತಾ ದರ್ಪಣದ ಹಿಂಭಾಗದಲ್ಲಿ ಬಿದ್ದರೆ ಪೀನ ದರ್ಪಣ, ಅದೇ ಮುಂಭಾಗದಲ್ಲಿ ಬಿದ್ದರೆ ನಿಮ್ನ ದರ್ಪಣ. ಸಮತಲ ದರ್ಪಣ ಕೂಡ ಅದೇ ರೀತಿಯಾಗಿರ್ತದೆ, ಮಿಥ್ಯವಾಗಿರ್ತದೆ ಪ್ರತಿಬಿಂಬ. ನೆನಪಿಟ್ಟುಕೊಳ್ಳಿ, ಸತ್ಯ ಮತ್ತು ಮಿಥ್ಯ ನೆನಪಿಟ್ಟುಕೊಳ್ಳಿ. ನಮ್ಮ ಪ್ರತಿಬಿಂಬ ಅಂದರೆ ನೇರವಾಗಿ ಬಂತಂದರೆ ಅದು ಸತ್ಯನ ಮಿಥ್ಯನ, ನಿನ್ನೆ ಹೇಳಿದ ಕ್ಲಾಸಲ್ಲಿ ಅದು ಮಿಥ್ಯ ಆಗ್ತದೆ ನೇರವಾಗಿ ಬಂತಂದರೆ. ಯಾಕಂದರೆ ಪ್ರತಿಬಿಂಬ ಉಲ್ಟಾ ಬೀಳ್ತದೆ ಯಾವಾಗಿದ್ರು, ಹೌದಾ? ಉಲ್ಟಾ ಬಿದ್ದಿತ್ತಂದರೆ ಅವಾಗ ಏನಾಗುತ್ತೆ, ಸತ್ಯ ಪ್ರತಿಬಿಂಬ ಆಗುತ್ತೆ, ಅದು ನಿಮ್ನ ದರ್ಪಣ ಅಂತ ಇದೆ. ಆಮೇಲೆ ಅದೇ ರೀತಿಯಾಗಿ ಲೆನ್ಸ್ ಬಗ್ಗೆ ಹೇಳಿದೆ ನಾನು, ಹೌದಾ? ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ. ನಿಮ್ನ ದರ್ಪಣ ಏನಾಗುತ್ತೆ, ನೆಗೆಟಿವ್ ಅಂತ ಹೇಳಿದ್ದೆ ನಾನು. ನೆಗೆಟಿವ್ ಇದ್ದರೆ ನಿಮ್ಗೆ ಯಾವ್ದು ಕೊಡ್ತಾರೆ, ಕಾನ್ಕೇವ್ ಲೆನ್ಸ್ ಕೊಡ್ತಾರೆ ನಿಮಗೆ. ಅದೇ ಒಂದು ವೇಳೆ ಪಾಸಿಟಿವ್ ಇತ್ತಪ್ಪ ನಿಮ್ಗೆ ಅವಾಗ ಏನು ಮಾಡ್ತಾರೆ, ಪೀನ ದರ್ಪಣವನ್ನು ಕೊಡ್ತಾರೆ, ಹೌದಾ? ಅಥವಾ ಕಾನ್ವೆಕ್ಸ್ ಲೆನ್ಸನ್ನು ಕೂಡ ನಿಮ್ಗೆ ಕೊಡ್ತಾರೆ. ಸೊ ಇದು ನಿಮಗೆ ಇದಕ್ಕೆ ಸಂಬಂಧಪಟ್ಟಂತ ತಿಳ್ಕೊಬೇಕಂತ ಸಂಗತಿಗಳು. ಅದೇ ರೀತಿಯಾಗಿ ಮತ್ತೆಲ್ಲಪ್ಪ ನಿಮ್ನ ದರ್ಪಣ ಯೂಸ್ ಮಾಡ್ತಾರೆ, ವಾಹನಗಳ ಹಿನ್ನೋಟ ದರ್ಪಣ ಅಲ್ಲ, ವಾಹನಗಳ ಹಿನ್ನೋಟ ಅಲ್ಲ, ವಾಹನಗಳ ಮುಂದೆ ಏನು ಹೆಡ್ಲೈಟ್ ಇರ್ತದಲ್ಲ ಅಲ್ಲಿ ಯೂಸ್ ಮಾಡೋದು ಯಾವುದು, ನಿಮ್ನ ದರ್ಪಣ. ವಾಹನಗಳ ಹಿನ್ನೋಟ ದರ್ಪಣಕ್ಕೆ ಯಾವುದು, ಪೀನ ದರ್ಪಣ ಯೂಸ್ ಮಾಡ್ತಾರೆ. ನೆನಪಿಟ್ಕೊಳ್ಳಿ, ಎರಡು ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಈ ಒಂದು ವೈದ್ಯಕೀಯ ದಂತ ಪರೀಕ್ಷೆ ಮಾಡುವಂಥದ್ದು, ನಿಮ್ಮ ಹಲ್ಲೊಂದು ಜೂಮ್ ಮಾಡಿ ನೋಡ್ತಾ ಇರ್ತಾರಲ್ಲ ಅದು ಯಾವುದು, ನಿಮ್ನ ದರ್ಪಣ. ಸೊ ಇದು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಂಶಗಳು. ಸೊ ಮುಂದಿನೊಂದು ಪ್ರಶ್ನೆ ಹೋಗೋಣ ಅಂತ. ಪದಾರ್ಥವು ಯಾವ ಸ್ಥಿತಿಯಲ್ಲಿ ನಿಶ್ಚಿತ ಆಕಾರ ಹೊಂದಿರುತ್ತದೆ? ನಾ ಹೇಳಿದ್ದೆ ವಸ್ತುಗಳ ಸ್ಥಿತಿಗಳ ಬಗ್ಗೆ ಹೇಳಿದ್ದೆ, ಹೌದಾ? ಘನ, ದ್ರವ, ಅನಿಲ ಅಂತೇಳಿ, ಹೌದಾ? ಈಗ ಫಸ್ಟಿಗೆ ಇಲ್ಲಿ ನೋಡ್ಕೊಳ್ಳಂತೆ ನಿಶ್ಚಿತ ಆಕಾರ ಹೊಂದಿರ್ತದೆ. ಈಗ ಘನ ನಿಶ್ಚಿತ ಗಾತ್ರದ ಇಲ್ಲ, ನಿಶ್ಚಿತ ಆಕಾರದೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ನಾ ಇದು ಪೆನ್ ಹಿಡ್ಕೊಳ್ಳಿ ಅಂತ ಅನ್ಕೊಳ್ಳೋಂತ, ಇದು ಸಾಲಿಡ್ ವಸ್ತು, ಘನ ವಸ್ತು, ಇದಕ್ಕೊಂದೇನು ಗಾತ್ರ ಅದ, ತೂಕ ಅದ, ಅದೇ ರೀತಿಯಾಗಿ ಆಕಾರದ ಒಂದು, ಹೌದಾ? ಸೊ ಹಾಗಿದ್ರೆ ಘನ ವಸ್ತುಗೆ 3 ಇರ್ತಾವಂದಂಗೆ ಆಯಿತು, ಗಾತ್ರ, ಆಕಾರ ಮತ್ತು ತೂಕ 3 ಇರ್ತಾವಂದಂಗೆ ಆಯಿತು. ಸೊ ಹಾಗಿದ್ರೆ ನೆಕ್ಸ್ಟ್ ಹೋಗೋಣಂತೆ, ಒಮ್ಮೆ ಡೈರೆಕ್ಟ್ ಒಂದಕ್ಕೆ ಹೋಗಬೇಡ, ನೆಕ್ಸ್ಟ್ ಹೋಗೋಣಂತೆ. ದ್ರವ ಅಂತ ಅನ್ಕೊಳ್ಳಂತೆ, ಪದಾರ್ಥವು ಯಾವ ಸ್ಥಿತಿಯಲ್ಲಿ ನಿಶ್ಚಿತ ಆಕಾರ ಅಂದಾಗ ದ್ರವ ಅಂತ ಅನ್ಕೊಳ್ಳಂತೆ. ಈಗ ಒಂದು ವೇಳೆ ನಾವು ನೀರು ಕುಡಿಯತ್ತೇವೆ ಅಂತ ಅನ್ಕೊಳ್ಳಂತೆ. ಸೊ ನೀರು ಗಾತ್ರ ಇದೆ ಇಲ್ಲ, ಅದಕ್ಕೆ ಗಾತ್ರ ಅಫ್ಕೋರ್ಸ್ ಇದೆ, ಆದರೆ ಆಕಾರ ಅದನ, ಅದೇನು ಸ್ಕ್ವೇರ್ ಅದನೋ ಅಥವಾ ಏನು ಚೌಕ್ ಅದನೋ ರೌಂಡ್ ಅದನೋ ಏನದನೋ ಇಲ್ಲ. ನಾವು ಯಾವ ಒಂದು ಪಾತ್ರೆ ಹಾಕ್ತೀವಿ ಅಥವಾ ಯಾವ ಒಂದು ವಸ್ತುವಲ್ಲಿ ಹಾಕ್ತೀವಿ ಆ ಒಂದು ಪಾತ್ರೆಯ ಆಕಾರವನ್ನು ಪಡಿತದೆ. ಹಾಗಿದ್ರೆ ದ್ರವ ಅಂತೂ ಅಲ್ಲ. ಅನಿಲ ಅಂತೂ ನೋಡೋಕೆ ಸಿಗಂಗಿಲ್ಲ. ಈಗ ನಾವೇನು ಮಾತಾಡತ್ತೀವಿ, ನಾವು ಉಸಿರಾಡತ್ತೀವಿ, ಗಾಳಿ ನಮಗೆಲ್ಲ ಕಾಣಂಗಿಲ್ಲ. ಸೊ ಹಾಗಿದ್ರೆ ನಿಶ್ಚಿತವಂತ ಆಕಾರ ಯಾವ ರೀತಿ ಇದೆ ಗೊತ್ತಿಲ್ಲ ನಮಗೆ, ಹೌದಾ? ಸೊ ಅದು ಕೂಡ ಆಗುತ್ತಾ. ಪ್ಲಾಸ್ಮಾ ಅಂತೂ ಇಲ್ಲಿ ಕಂಡುಬರುವಂಥದ್ದಲ್ಲ. ಸೊ ಹಾಗಿದ್ರೆ ಸಿಂಪಲ್ ಆಗಿ ಈ ಒಂದು ಕ್ವಶನ್ಗೆ ಆನ್ಸರ್ಗೆ ಯಾವುದಂತಂದರೆ ಘನವಸ್ತು, ಹೌದಾ? ಸಿಂಪಲ್ ಆಗಿ ಅರ್ಥ ಆಯ್ತಾ? ನಿಶ್ಚಿತ ಗಾತ್ರ, ಆಕಾರ ಮತ್ತು ತೂಕ 3 ಇರೋದು ಯಾವುದು, ಘನ, ಹೌದಾ? ನಿಶ್ಚಿತ ಗಾತ್ರ ಮತ್ತು ತೂಕ ಮಾತ್ರ ಇದ್ದು ಆಕಾರ ಇಲ್ಲದಿರೋದು ಯಾವುದು, ದ್ರವ. ಅನಿಲ ಯಾವುದೂ ಇಲ್ಲ, ತೂಕದ ಗಾತ್ರನೂ ಇಲ್ಲ, ಆಕಾರನೂ ಇಲ್ಲ. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ಗಳನ್ನು ತಿಳ್ಕೊಳ್ಳಿ. ನಾನು ಆಲ್ರೆಡಿ ಹೇಳಿದ್ದೆ ವಸ್ತುವಿನ ಸ್ಥಿತಿಗಳ ಬಗ್ಗೆ ನೆನಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಇನ್ನೊಂದು ಕ್ವಶನ್ ಆಗುತ್ತಾ, ಟೆಂಪ್ರೇಚರ್ ಟ್ರಾನ್ಸ್ಫರ್, ತಾಪಮಾನ ಯಾವ ರೀತಿಯಾಗಿ ಒಂದಕ್ಕೊಂದು ಟ್ರಾನ್ಸ್ಫರ್ ಆಗುತ್ತಾ, ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್ ಅಂತ ಹೇಳಿದ್ದೆ, ಹೌದಾ? ವಹನ, ಸಂವಹನ, ವಿಕಿರಣ ಅಂತೇಳಿ ಘನ, ದ್ರವ, ಅನಿಲಗಳಲ್ಲಿ. ಸೊ ಅದು ಕೂಡ ಕ್ವಶನ್ ಆಗೋ ಚಾನ್ಸಸ್ ಇರ್ತದೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ ಅಂತ. ನೋಡಿ, ನಿನ್ನೆ ಬಂದಿದ್ದೇ ಸೇಮ್ ಉಲ್ಟಾ ಆಗಿದೆ. ನಿನ್ನೆ ಏನು ಕೇಳಿದ್ರು, ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಅಂತ ಕೇಳಿದ್ರು ನಾವು. ಇಲ್ಲಿ ಕಾಂತೀಯ ಪರಿಣಾಮದ ಮೇಲೆ ಯಾವ್ದು ಕಾರ್ಯನಿರ್ವಹಿಸ್ತದೆ ಅಂತ ಕೇಳಿದ್ದಾರೆ, ಉಲ್ಟಾ ಕೇಳಿದ್ದಾರೆ, ಹೌದಾ? ಹಾಗಿದ್ರೆ ವಿದ್ಯುತ್ ಪ್ರವಾಹ ಅಂದರೆ ಅಂತ ಹೇಳಿದ್ರೆ ನಾನು, ಒಂದು ವಾಹಕದಲ್ಲಿ ಒಂದು ವಸ್ತು ಒಂದು ಬಿಂದುವಿನಲ್ಲಿ ಉಂಟಾದಂಥ ವಿದ್ಯುದ್ದಾವೇಶ ಕಣಗಳ ಚಲನೆಯನ್ನು ಏನು ಕರೀತಾರೆ, ವಿದ್ಯುತ್ ಪ್ರವಾಹ ಅಂತ ಕರೀತಾರೆ. ಸೊ ಹಾಗಿದ್ರೆ ಅವುಗಳದ್ದು 3 ಪರಿಣಾಮ ಅಂತ ಹೇಳಿದ್ದೆ ನಾನು. ಯಾವ ಹೇಳಿದ್ದಪ್ಪ ನಿನ್ನೆ? ಒಂದು ಕಾಂತೀಯ ಅಂತ ಹೇಳಿದ್ದೆ, ಹೌದಾ? ಅದೇ ರೀತಿಯಾಗಿ ಇನ್ನೊಂದೇನು ಹೇಳಿದ್ದೆ, ರಾಸಾಯನಿಕ ಅಂತ ಹೇಳಿದ್ದೆ. ಆಮೇಲೆ ಇನ್ನೊಂದು ಉಷ್ಣ ಪರಿಣಾಮ ಅಂತ ಹೇಳಿದ್ದೆ ನಾನು, ಹೌದಾ? ಸೊ ಹಾಗಿದ್ರೆ ಕಾಂತೀಯ ಪರಿಣಾಮ ಅಂದಾಗ ಏನು ಹೇಳಿದ್ದೆ ನಾನು, ಒಂದು ವಸ್ತುವಿನ ಮೂಲಕ ಅಥವಾ ಒಂದು ವಾಹಕದ ಮೂಲಕ ವಿದ್ಯುತ್ ಪ್ರವಾಹ ಉಂಟಾದಾಗ ಏನಾಗುತ್ತೆ, ಅಲ್ಲಿ ಒಂದು ಕಾಂತಕ್ಷೇತ್ರ ಉಂಟಾಗುತ್ತೆ. ಆ ಮೂಲಕ ಏನಾಗುತ್ತೆ, ಆ ಒಂದು ವಿದ್ಯುದಾವೇಶ ಕಣಗಳು ಟ್ರಾನ್ಸ್ಫರ್ ಆಗುವಂಥದ್ದು, ಅದಕ್ಕೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ ಇದೆ. ಅದೇ ರೀತಿಯಾಗಿ ರಾಸಾಯನಿಕ ಅಂದಾಗೇನು, ಒಂದು ದ್ರಾವಣ ಅಥವಾ ಒಂದು ಸಂಯುಕ್ತದಲ್ಲಿ ಏನಾಗುತ್ತೆ,
ನಾವು ಎಲೆಕ್ಟ್ರಿಸಿಟಿ ಅಥವಾ ಏನು ಒಂದು ವಿದ್ಯುತ್ ಪ್ರವಾಹನ ಹರಿಸಿದಾಗ ಏನಾಗುತ್ತೆ, ಅದರ ರಾಸಾಯನಿಕ ಸಂಯೋಜನೆಗಳು ವೇರಿಯೇಷನ್ ಆಗುವಂಥದ್ದು. ಹೌದಾ, ಅದು ಆಮ್ಲ ಇದ್ದರೆ ಪ್ರತ್ಯಾಮ್ಲ ಆಗುವಂಥದ್ದು ಅಥವಾ ಲವಣ ಆಗುವಂಥದ್ದು, ಈ ರೀತಿಯಾಗಿ ವೇರಿಯೇಷನ್ ಆಗುತ್ತೆ. ಅವುಗಳ ಗುಣಗಳಲ್ಲಿ, ರಾಸಾಯನಿಕ ಗುಣಗಳಲ್ಲಿ ಬದಲಾವಣೆ ಆಗುತ್ತೆ. ಅದಕ್ಕೆ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂತ ಹೇಳ್ತೀವಿ ನಾವು. ಅದೇ ರೀತಿಯಾಗಿ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಅಂದರೆ ಹೇಳಿದೆ ನಾನು, ವಿದ್ಯುತ್ ಏನಿದೆ ಟೆಂಪ್ರೇಚರ್ ಟ್ರಾನ್ಸ್ಫರ್ ಆಗುವಂಥದ್ದು ಅಥವಾ ತಾಪ ರೀತಿಯಾಗಿ ಟ್ರಾನ್ಸ್ಫರ್ ಆಗುವಂಥದ್ದು. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. ಯಾವ ಕೊಟ್ಟಿದ್ದೆ ಇಲ್ಲಿ ನೋಡಿ, ಒಂದನೇ ಆಪ್ಷನ್ ಬಿಡೋಣ ಅಂತ, ಎರಡನೇ ಅಂತ LED ದೀಪ. ಹೌದಾ, ಲ್ಯಾಂಪ್ ಅಂತ ಹೇಳಿದ್ದೆ ನಾನು, ಇದು ಆಪ್ಷನ್ ಇತ್ತು ನಿನ್ನೆ. ಹೌದಾ, ಸೊ ಲ್ಯಾಂಪ್ ಏನಿದೆ, ನಾವು ನಾರ್ಮಲಾಗಿ ಬಲ್ಬ್ ಬಿಡಿದಾಗ ನಿಮ್ಗೆ ಸಿಂಪಲಾಗಿ ಗೊತ್ತಾಗಬೇಕಾ, ಬಲ್ಬ್ ತೆಗಿತಿರ್ತೀವಿ ನಾವು ಹೋದಾಗ, ತೆಗಿಯುವಾಗ ಕಾದಿರ್ತದಲ್ಲ, ಅದು ಕಾದಿರ್ತದಲ್ಲ. ಸೊ ಹಾಗಿದ್ರೆ ಯಾಕೆ ಕಾಯಬೇಕಪ್ಪ? ಹಾಗಿದ್ರೆ ಅದು ಕಾದೈತಂದ್ರೆ ರೀಸನ್ ಏನು, ಅಲ್ಲಿ ಆ ಒಂದು ಬಲ್ಬಿನ ಮೂಲಕ ವಿದ್ಯುತ್ ಪ್ರವಾಹ ಉಂಟಾದಾಗ ಅಥವಾ ಹರಿದಾಗ ಏನಾಗತ್ತಾ, ಆ ಒಂದು ಟಂಗ್ಸ್ಟನ್ ತಂತಿ ಏನಿದೆಯಲ್ಲ, ಆ ಒಂದು ತಾಪಮಾನದಿಂದ ಏನೋ ಬೆಳಗುವಂಥದ್ದು. ಸೊ ಹಾಗಿದ್ರೆ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮಕ್ಕೆ ಆನ್ಸರ್ ಆಗುತ್ತೆ. ಅದೇ ರೀತಿಯಾಗಿ ವಿದ್ಯುತ್ ಬಲ್ಬ್ ಕೂಡ ಅದೇ ಆನ್ಸರ್ ಆಗುತ್ತೆ. ವಿದ್ಯುತ್ ಫ್ಯೂಸ್, ಇಲ್ಲೂ ಕೂಡ ಟೆಂಪ್ರೇಚರ್ ಜಾಸ್ತಿ ಆಗಿ ಆಟೋಮೆಟಿಕ್ಕಾಗಿ ಆ ಒಂದು ತಾಮ್ರತಂತಿ ಕಟ್ ಆಗುತ್ತೆ. ಇವು ಮೂರು ಏನಿದಾವಲ್ಲ, ಎದರಾಗತ್ತಾ, ಉಷ್ಣದ ಪರಿಣಾಮ ಆಗುತ್ತೆ. ಅದೇ ಒಂದು ವೇಳೆ ವಿದ್ಯುತ್ ಕಾಂತ, ಎಲೆಕ್ಟ್ರೋಮ್ಯಾಗ್ನೆಟ್ ಅಲ್ಲೇ ಇದೆ, ಹೆಸರಲ್ಲೇ ಇದೆ. ಒಂದೊಂದು ಟೈಮಲ್ಲಿ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬಾರ್ದು, ಕ್ವಶನ್ಲೇ ಆನ್ಸರ್ ಇದು ಬಿಡ್ತಾವೆ. ಆಟೋಮೆಟಿಕ್ಕಾಗಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಮ್ಯಾಗ್ನೆಟ್ ಅಂತ ಬಂದ್ಬಿಟ್ಟದ. ಸೊ ಮ್ಯಾಗ್ನೆಟ್ ಬಂದಾಗ ಸಂಬಂಧಪಟ್ಟದ್ದು ಇದ್ದೇ ಇರ್ತದಲ್ಲ, ನೇರವಾಗಿ ಹೋಗುವಂಥದ್ದು ಆನ್ಸರ್ ಯಾವಾಗುತ್ತೆ, ವಿದ್ಯುತ್ ಕಾಂತ ಆಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ನಿನ್ನೆ ಹೇಳಿದ್ದೆ, ನಿನ್ನೆ ಯಾವ್ದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾವು, ಅಲಾರಾಮ್. ಹೌದಾ, ಎಲೆಕ್ಟ್ರಿಕ್ ಅಲಾರಾಮ್ ಇಲ್ಲ, ಅದು ಕೂಡ ಈ ಒಂದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಮೂಲಕ ವರ್ಕ್ ಆಗುವಂಥದ್ದು. ಸೊ ಹಾಗಿದ್ರೆ ಮುಂದಿನ ಪ್ರಶ್ನೆ ಹೋಗೋಣ ಅಂತ. ನೋಡಿ, ಆಲ್ರೆಡಿ ಹೇಳಿದ್ದೆ, ಕ್ವಶನ್ ಬಂದೇ ಬಿಡ್ತು. ಘನವಸ್ತುವಿನಲ್ಲಿ ಶಾಖದ ವರ್ಗಾವಣೆಯ ಪ್ರಕ್ರಿಯೆ ಏನು? ವಸ್ತುವಿನ ಸ್ಥಿತಿಗೆ ಅಂತ ಹೇಳಿದ್ನ, ಘನ, ದ್ರವ, ಅನಿಲ ಮತ್ತು ಪ್ಲಾಸ್ಮಾ ಅಂತ ಹೇಳಿದ್ದೆ. ಹೌದಾ, ಘನದಲ್ಲಿ ಫಸ್ಟಿಗೆ ಏನು ಕೇಳಿದ್ರು, ಆ ಒಂದು ಕಣಗಳ ಒತ್ತಡದ ಬಗ್ಗೆ ಕೇಳಿದ್ರು. ಅದೇ ರೀತಿಯಾಗಿ ಗಾತ್ರ ಇದೇನಾ, ಆಕಾರ ಇದೇನಾ ಅಂತ ಕೇಳಿದ್ರು. ಆಮೇಲೆ ಹೀಟ್ ಟ್ರಾನ್ಸ್ಫರ್ ಬಗ್ಗೆ ಕೇಳಿದ್ರು ಇಲ್ಲಿ. ಹೌದಾ, ಹೀಟ್ ಟ್ರಾನ್ಸ್ಫರ್ ಇನ್ ಸಾಲಿಡ್ಸ್ ಈಸ್ ಕಾಲ್ಡ್. ಆಲ್ರೆಡಿ ಹೇಳಿದ್ದೆ ಯಾವ ರೀತಿಯಾಗುತ್ತೆ, ಕಬ್ನ ಒಂದು ಕಡೆ ಕಾಸಿರ್ತೀವಿ, ಇನ್ನೊಂದು ಕಡೆನೂ ಎರಡು ಕಡೆ ಸೇಮ್ ಕಾದಿರ್ತದೆ. ಯಾಕೆ, ಕಣಗಳು ಒತ್ತೊತ್ತಾಗಿರ್ತಾವೆ. ಸೊ ಕಣಗಳು ಒತ್ತೊತ್ತಾಗಿದ್ದಾವೆ ಅಂದ್ರೆ ಆಟೋಮೆಟಿಕ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇದು ಕಬ್ಬಿಣದ ಒಂದು ಬಾರ್ ಇದೆ ಅಂತ ಅನ್ಕೊಳ್ಳಂತ. ನಾ ಇಲ್ಲಿ ಕಾಸಾತೇನೆ. ಹೌದಾ, ಇಲ್ಲಿ ಕಾಸಾತೇನೆ. ಇಲ್ಲಿ ಎಷ್ಟು ಟೆಂಪ್ರೇಚರ್ ಇರುತ್ತಲ್ಲ, ಇಲ್ಲೂ ಕೂಡ ಅಷ್ಟೇ ಇರ್ತದೆ. ಯಾಕೆ, ಕಣಗಳೇನಾಗ್ತದೆ, ಒಂದಕ್ಕೊಂದು ಮೂಮೆಂಟ್ ಆಗಂಗಿಲ್ಲ, ಜಸ್ಟ್ ಟ್ರಾನ್ಸ್ಫರ್ ಮಾಡ್ಕೊತ ಹೋಗ್ತಾವೆ. ಇಲ್ಲಿ ಇದಕ್ಕೆ ಏನಂತ ಕರಿತೀವಿ, ವಹನ, ಏನು, ಕಂಡಕ್ಷನ್ ಅಂತ ಕರಿತೀವಿ ನಾವು. ಇದು ನೆನಪಿಟ್ಕೊಳ್ಳಿ, ಈ ರೀತಿ ಆಗೋದು. ಅದೇ ರೀತಿಯಾಗಿ ದ್ರವಗಳಲ್ಲಿ ಸಂವಹನ ಅಂತ ಏನು ಕರಿತೀವಿ. ಇಲ್ಲೇನಾಗತ್ತಾ, ನಾವು ನೀರು ಕಾಸತ್ತೇವೆ. ಸೊ ನೀರು ಕಾಸತ್ತೇವೆ, ಇಲ್ಲೇನಾಗತ್ತಾ, ಇಲ್ಲಿ ಅಣುಗಳಿದಾವೆ ಅಂತ ಅನ್ಕೊಳ್ಳಂತೆ. ಈ ಅಣುಗಳು ಏನು ಮಾಡ್ತವೆ, ಇದು ಕಾಯ್ತಾ, ಇದಕ್ಕೆ ಇನ್ನೊಂದು ಅಣುಗೆ ಟ್ರಾನ್ಸ್ಫರ್ ಮಾಡೋಂಗಿಲ್ಲ. ಈ ಘನದಲ್ಲಿದ್ದಂಗೆ ಏನು ಮಾಡ್ತದೆ, ಮ್ಯಾಗ ಹೋಗ್ತೈತಿ ಕಾದ್ಬಿಟ್ಟು, ಮತ್ತು ಇನ್ನೊಂದು ಅಣು ಕೆಳಗೆ ಬರ್ತದೆ. ಈ ರೀತಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ. ಇದಕ್ಕೆ ಏನು ಕರಿತೀವಿ ನಾವು, ಸಂವಹನ ಅಥವಾ ಕನ್ವೆಕ್ಷನ್ ಅಂತ ಕರಿತೀವಿ ನಾವು. ರೇಡಿಯೇಷನ್ ಅಂದರೆ ನಾರ್ಮಲಾಗಿ ಅನಿಲಗಳಲ್ಲಿ ಕಂಡು ಬರುವಂಥದ್ದು. ಇವುಗಳ ನೆನಪಿಟ್ಕೊಳ್ಳಿ ಫಸ್ಟಿಗೆ. ಸೊ ಹಾಗಿದ್ರೆ ಕಾರ್ಬನೀಕರಣ ಅಂದ್ರೇನು? ಕಾರ್ಬನೀಕರಣ ಅಂದ್ರೇನು, ವಸ್ತುವಿನ ಒಂದು ಏನು, ಈಗ ನಾವು ರಸ್ಟ್ ಅಂತ ಏನು ಕರಿತೀವಿ, ತುಕ್ಕು ಹಿಡಿಯೋದನ್ನು ಕಡಿಮೆ ಮಾಡೋಕ್ಕೋಸ್ಕರ ಕಾರ್ಬನೈಜೇಷನ್ ಮಾಡ್ತೀವಿ ನೀವು. ಅದನ್ನು ಕಾರ್ಬನೈಜೇಷನ್ ಮಾಡೋಕೆ ಅಲ್ಲಿ ಆ ಒಂದು ತುಕ್ಕು ಹಿಡಿಯೋದನ್ನು ಕಮ್ಮಿ ಮಾಡ್ತೀವಿ. ಅದೇ ರೀತಿಯಾಗಿ ತಟಸ್ಥೀಕರಣ ಅಂದಾಗ ಏನಾಗುತ್ತೆ, ಇದು ಬೇರೆ ರೀತಿಯಾದಂಥ ದ್ರಾವಣಗಳನ್ನು ತಟಸ್ಥ ಮಾಡುವಂಥದ್ದು. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಳಕೆ ಆಗಿರ್ಬೋದು, ಅಥವಾ ಇನ್ನೊಂದು ರಾಸಾಯನಿಕವನ್ನು ಯೂಸ್ ಮಾಡಿಬಿಟ್ಟು ತಟಸ್ಥ ಮಾಡುವಂಥದ್ದು ರೀತಿಯಾಗಿ. ಸೊ ಇಲ್ಲಿ ನೇರವಾದಂಥ ಆನ್ಸರ್ ಯಾವುದಾಗುತ್ತೆ ನಿಮ್ಗೆ ಹಾಗಿದ್ರೆ, ವಹನ, ಕಂಡಕ್ಷನ್. ಹೌದಾ, ಸೊ ಹಾಗಿದ್ರೆ ಇದು ಆನ್ಸರ್ ಆಗ್ತದ. ಗೊತ್ತಾಯ್ತಾ, ಘನ, ದ್ರವ, ಅನಿಲಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತೇಳಿ ನೆನಪಿಟ್ಕೊಳ್ಳಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ ಅಂತ. ಶಾಖ ವರ್ಗಾವಣೆಯ ಯಾವ ವಿಧಾನಕ್ಕೆ ಮಾಧ್ಯಮದ ಅಗತ್ಯವಿಲ್ಲ? ವಿಚ್ ಹೀಟ್ ಟ್ರಾನ್ಸ್ಫರ್ ಮೆಥಡ್ ನೀಡ್ಸ್ ನೋ ಮೀಡಿಯಮ್? ಹೌದಾ, ಇಲ್ಲಿ ಕ್ವಶನ್ ಆಗುತ್ತೆ ನಿಮಗೆ. ಘನ, ದ್ರವ, ಅನಿಲಗಳಲ್ಲಿನ ಆಲ್ರೆಡಿ ಹೀಟ್ ಟ್ರಾನ್ಸ್ಫರ್ ಬಗ್ಗೆ ಹೇಳಿದೆ ನಾನು. ನಿರ್ವಾತದಲ್ಲಿ ಕೂಡ ಒಂದು ವೇಳೆ ಹೀಟ್ ಟ್ರಾನ್ಸ್ಫರ್ ಆಗತ್ತಂದರೆ ಯಾವ ರೀತಿಯಾಗಿ ಆಗುತ್ತೆ, ಪ್ರಸರಣ ಆಗುತ್ತಾ, ಏನಾಗುತ್ತಾ? ಕನ್ವೆಕ್ಷನ್ ಅಂತ ಅನ್ಕೊಳ್ಳುತ್ತೆ. ಇದು ದ್ರವ, ಇದಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ವಹನ, ಇಲ್ಲೂ ಕೂಡ ಅವಶ್ಯಕತೆ ಇದೆ. ಆದರೆ ಸೂರ್ಯನಿಂದ ಕಿರಣ ನಮಗೆ ಬರ್ತದೆ, ಯಾವುದೇ ಮಾಧ್ಯಮ ಇಲ್ಲ, ಆದರೂ ಕೂಡ ಅಲ್ಲಿಂದ ಬೆಳಕೇನಿದೆ ನಮಗೆ ಬಂದು ಮೀಟ್ ಆಗ್ತದೆ. ಸೊ ಹಾಗಿದ್ರೆ ಮಾಧ್ಯಮ ಇಲ್ಲದಿದ್ದರೂ ಕೂಡ ಯಾವುದರ ಮೂಲಕ ಬರ್ತದೆ, ಅದು ರೇಡಿಯೇಷನ್ ಮೂಲಕ ಬರ್ತದೆ, ವಿಕಿರಣದ ಮೂಲಕ ಬರ್ತದೆ. ಅದೇ ರೀತಿಯಾಗಿ ಹೀಟ್ ಟ್ರಾನ್ಸ್ಫರ್ ಕೂಡ ಆಗುತ್ತೆ. ಸೊ ಹಾಗಿದ್ರೆ ಕೆಳಗಿನ ಯಾವ ಒಂದು ಮೆಥಡಲ್ಲಿ ಅಥವಾ ಒಂದು ಶಾಖದ ವರ್ಗಾವಣೆಯ ರೀತಿಗೆ
ಮಾಧ್ಯಮದ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಆನ್ಸರ್ ಯಾವಾಗುತ್ತಾ ವಿಕಿರಣ ಅಥವಾ ರೇಡಿಯೇಷನ್. ಉಳಿದು ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ನಾನು ಎಕ್ಸ್ಪ್ಲೇಷನ್ ಮಾಡಿದ್ದೀನಿ. ಸೊ ಹಾಗಿದ್ರೆ ಇದು ಸಿಂಪಲ್ ಇರುವಂಥ ಆನ್ಸರ್. ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ ಅಂತ. ಕ್ಷಾರಗಳ ರುಚಿ ಹೇಗಿರುತ್ತದೆ? ಟೇಸ್ಟ್ ಮಾಡ್ರೆ ನೀವು ಕ್ಷಾರಗಳ ರುಚಿ ಹೋಗಿ ಟೇಸ್ಟ್ ಮಾಡಕ್ಕೆ ಹೋಗಿದ್ದೀರಿ ಮತ್ತು ಪಾಯ್ಸನ್ ಆಗಿ ಸತ್ತು ಬಿಡ್ತೀರಿ. ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಅಥವಾ ಆಲ್ಕಲೀಸ್ ಅಥವಾ ಇನ್ನೊಂದು ಕರಿತೀವಿ ಬೇಸಸ್, ಇನ್ನೊಂದು ಹೆಸರೇನಿದೆ ಪ್ರತ್ಯಾಮ್ಲ. ನಿನ್ನೆ ಕ್ವಶನ್ ಬಂದಿತ್ತು ಆಮ್ಲಗಳ ಟೇಸ್ಟ್ ಹೆಂಗದ ಅಂತೇಳಿ. ನಾ ಆಮ್ಲಗ ಒಂದು ಎಕ್ಸಾಂಪಲ್ ಕೊಟ್ನಿ, ಏನೋ ನಿಂಬೆ ಹಣ್ಣು ಕೊಟ್ನಿ, ಹಿಂಡ್ಕೊಂಡ್ರೆ ಹುಳಿ ಹುಳಿ ಇರ್ತದೆ ಅಂತ ಕೊಟ್ಟು. ಸೊ ಹಾಗಿದ್ರೆ ಹುಳಿ ಏನಿದೆ ಇದಂತೂ ಬರೋಂಗಿಲ್ಲ, ಹೌದಾ? ಆಮೇಲೆ ಉಪ್ಪು ಅದನೋ ಕಹಿ ಅದನೋ ಸಿಹಿ ಅದನೋ ನೋಡೋಣ ಅಂತ. ಸೊ ಹಾಗಿದ್ರೆ ಕ್ಷಾರಗಳ ರುಚಿ, ಹೌದಾ? ಕ್ಷಾರಗಳ ರುಚಿ ಹೇಗಿರ್ತದೆ? ಕಹಿಯಾಗಿರ್ತದೆ. ಸೊ ಇದನ್ನು ಫಸ್ಟಿಗೆ ಸಿಂಪಲ್ ಆಗಿರುವಂಥ ಕ್ವಶನ್ ಇದೆ, ಇದು ನೆನಪಿಟ್ಕೊಳ್ಳಿ. ಕಹಿಯಾಗಿರ್ತದೆ. ಇಲ್ಲಿ ಎರಡು ರೀತಿಯಾಗಿ ಬರ್ತದೆ. ಒಂದು ನೆನಪಿಟ್ಕೊಳ್ಳಿ, ಆಮ್ಲ ಅಂತ ಅಂದಾಗ ಹುಳಿ, ಅದೇ ಕ್ಷಾರ ಅಥವಾ ಪ್ರತ್ಯಾಮ್ಲ ಅಂತಂದಾಗ ಏನಾಗತ್ತ? ಇದು ಕಹಿ ಇರ್ತದೆ. ಆಮೇಲೆ ಪ್ಲಸ್ ಏನು ನೊರೆ ರೀತಿ ಅಥವಾ ಸಾಬೂನಿನ ಒಂದು ನೊರೆ ರೀತಿಯಾಗಿ ಕಂಡು ಬರ್ತದೆ. ಇವೆರಡೂ ಒಂದು ವೇಳೆ ಕ್ಯಾರೆಕ್ಟರಿಸ್ಟಿಕ್ ಕೊಟ್ಟಿದ್ರೆ ಆನ್ಸರ್ ಯಾವುದಾಗತ್ತೆ? ಸಿಂಪಲ್ ಆಗಿ ಆಲ್ಕಲಿ ಆಗುತ್ತೆ. ಉಲ್ಟಾ ಕೊಟ್ಟಿದೆ ಅಂದ್ರೆ ಕ್ವಶನ್ ಅಥವಾ ಪ್ರತ್ಯಾಮ್ಲ ಅಂತ ಆಗುತ್ತೆ. ಇದನ್ನ ಬಿಟ್ಕೊಳ್ಳಿ. ಉಪ್ಪು ಗಿಪ್ಪಲ್ಲ ಲವಣ ಇದೆ, ಅದು ಸಾಲ್ಟಿ ಇರ್ತದೆ. ಸ್ವೀಟು ಅದು ಬೇರೆ, ಗ್ಲೂಕೋಸ್ ಇಷ್ಟು ಬರ್ತದೆ ಅದು ಬೇರೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಹುಳಿ ಮತ್ತು ಕಹಿ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು. ಆಮ್ಲಗಳು ಹುಳಿ ಇದ್ರೆ ಪ್ರತ್ಯಾಮ್ಲ ಅಥವಾ ಆಲ್ಕಲೀಸ್ ಅಥವಾ ಕ್ಷಾರಗಳೇನಿರ್ತಲ್ಲ ಅದು ಕಹಿಯಾಗಿರ್ತದೆ. ಅದೇ ರೀತಿಯಾಗಿ ನೊರೆ ರೀತಿಯಾಗಿರ್ತದೆ. ಇದನ್ನು ನೆನಪಿಟ್ಕೊಳ್ಳಿ. ಓಕೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ ಅಂತ ನೋಡಿ. ಆಮ್ಲ ಪ್ರತ್ಯಾಮ್ಲ ಬಿಟ್ಟು ಬೇರೆ ಹೋಗ್ತಾನೆ ಇಲ್ಲ ಅವನು. ಮತ್ತು ಅದೇ ಸೇಮ್ ಕ್ವಶನ್ ನಿನ್ನೇನೋ ಬಂದಿತ್ತು. ಆಮ್ಲವು ನೀಲಿ ಲಿಟ್ಮಸ್ ಅನ್ನು ಯಾವ ಬಣ್ಣಕ್ಕೆ ತಿರುಗಿಸುತ್ತದೆ? ಇಲ್ಲೊಂದು ಕ್ವಶನ್ ಬರ್ತದೆ, ನೀಲಿ ಲಿಟ್ಮಸ್ ಯಾವುದರಿಂದ ನಾವು ಪ್ರಿಪೇರ್ ಮಾಡ್ತೀವಿ ಅಥವಾ ರೆಡಿ ಮಾಡ್ತೀವಿ ಅಂದರೆ ನೀಲಿ ಲಿಟ್ಮಸ್ನ ಶೈವಲಗಳಿಂದ ರೆಡಿ ಮಾಡುವಂಥದ್ದು. ಇದು ನೆನಪಿಟ್ಟುಕೊಳ್ಳಿ, ಕ್ವಶನ್ ಆಗುವಂಥದ್ದು. ಈ ಒಂದು ಘ್ರಾಣ ಸೂಚಕಗಳು ಅಂತ ಕರಿತೀವಿ ನಾವು ಇದನ್ನ. ಈ ಒಂದು ನೀಲಿ ಲಿಟ್ಮಸ್ಸನ್ನು ಶೈವಲಗಳಿಂದ ರೆಡಿ ಮಾಡ್ತಾರೆ. ಸೊ ಹಾಗಿದ್ರೆ ಆಮ್ಲವು ನೀಲಿ ಲಿಟ್ಮಸ್ಸನ್ನು ಯಾವ ಬಣ್ಣಕ್ಕೆ ತಿರುಗಿಸ್ತದೆ? ಸಣ್ಣದಿಂದ ಕೇಳ್ಕೊತ ಬಂದೇವೆ. ಏನು? ಆಮ್ಲ ನೀಲಿ ಇದ್ದದನ್ನು ಕೆಂಪು ಮಾಡ್ತದೆ, ಪ್ರತ್ಯಾಮ್ಲ ಕೆಂಪು ಇದ್ದದನ್ನು ನೀಲಿ ಮಾಡ್ತದೆ. ಸೊ ಹಾಗಿದ್ರೆ ಇದಕ್ಕೆ ಆನ್ಸರ್ ಇದಾಗುತ್ತಾ? ಕೆಂಪು ಬಣ್ಣಕ್ಕೆ ಮಾಡ್ತದೆ. ನಾ ಇನ್ನೊಂದು ಕ್ವಶನ್ ಕೇಳಿದ್ದೆ ನಿಮಗೆ. ಆಮ್ಲ ಮತ್ತು ಪ್ರತ್ಯಾಮ್ಲ ನಡಕ್ಕೆ ಒಂದು ನಡಕ್ಕೆ ಬರ್ತದೆ, ತಟಸ್ಥ ಅಂತ ಬರ್ತದೆ ಅಂತ ಹೇಳಿದ್ದೆ. ಅಲ್ಲಿ ಯಾವ ಕಲರ್ ಅಂತ ಹೇಳಿದ್ದೆ ನಿಮಗೆ? ಹಸಿರು ಅಂತ ಹೇಳಿದ್ದೆ, ಹೌದಾ? ಅದು ನೆನಪಿಟ್ಕೊಳ್ಳಿ. ಸೊ ಇದಕ್ಕೆ ಆನ್ಸರ್ ಯಾವುದು? ಕೆಂಪು ಆಗ್ತದೆ. ಅದೇ ರೀತಿಯಾಗಿ ಆಮ್ಲಕ್ಕೆ ಸಂಬಂಧಪಟ್ಟಂಗೆ ಮತ್ತೇನು ನೆನಪಿಟ್ಕೋಬೇಕವ ನೀವು? ಆಲ್ರೆಡಿ ಹುಳಿ ಅಂತ ಹೇಳಿದ್ನೆ, ಹೌದಾ? ಅದೇ ರೀತಿಯಾಗಿ ಇನ್ನೊಂದು ಬರ್ತದೆ, ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಆಮ್ಲ ಅದೇ ರೀತಿಯಾಗಿ ಪ್ರತ್ಯಾಮ್ಲ ಅಂತ ಅನ್ಕೊಳ್ಳಂತ. ಇದು ಏನು ಮಾಡ್ತದೆ? ಎಲೆಕ್ಟ್ರಾನ್ಗಳನ್ನು ಪಡ್ಕೋತದೆ. ಇದು ಎಲೆಕ್ಟ್ರಾನ್ಗಳನ್ನು ಪಡ್ಕೋತೈತಿ, ಪ್ರೋಟಾನ್ಗಳನ್ನು ಬಿಟ್ಟು ಕೊಡ್ತದೆ. ಧಾನಿ ಅಂತ ಕರಿತೀವಿ ನಾವು. ಪ್ರೋಟಾನ್ಗಳ ಧಾನಿ ಬಿಟ್ಟು ಕೊಡ್ತದೆ. ಇಲ್ಲಿ ಉಲ್ಟಾ ಪಡೆಯೋದು ಪ್ರೋಟಾನ್ ಪಡಿತದ, ಎಲೆಕ್ಟ್ರಾನ್ ಬಿಟ್ಟು ಕೊಡ್ತದೆ. ಇದು ನೆನಪಿಟ್ಕೊಳ್ಳಿ. ಇದು ಕೂಡ ಕ್ವಶನ್ ಆಗಿದೆ. ಆಮ್ಲಗಳ ಬಗ್ಗೆ ಏನೇನು ಕ್ವಶನ್ ಆಗಿದೆ, ಯಾವ್ಯಾವ ಕ್ವಶನ್ಗಳು ಬರ್ತದೆ ಎಲ್ಲ ಹೇಳ್ತೇವೆ. ಇದು SSC GDಗೆ ಯೂಸ್ ಆಗುತ್ತೆ, MTSಗೆ ಯೂಸ್ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಅಗ್ನಿವಿರೋಧ ಎಕ್ಸಾಮ್ಸ್ ಕೂಡ ಯೂಸ್ ಆಗುತ್ತೆ. ನೀಲಿ ಲಿಟ್ಮಸ್ ಯಾವುದರಿಂದ ಆಗಿದೆ? ಶೈವಲದಿಂದ ಆಗಿದೆ. ಇನ್ನೊಂದು ಕ್ವಶನ್ ಕೇಳ್ತಾರೆ ನಿಮಗೆ, ನೈಸರ್ಗಿಕ ಘ್ರಾಣ ಸೂಚಕಗಳು ಯಾವುದು? ಅರಿಶಿನ ಮತ್ತು ಕೆಂಪು ಕ್ಯಾಬೇಜ್. ನೆನಪಿಟ್ಕೊಡ್ರಿ ಅದನ್ನು. ಅರಿಶಿನ, ಈಗ ಅರಿಶಿನ ಹೆಂಗೆ ಗೊತ್ತಾಗೈತಪ್ಪ? ನಾರ್ಮಲಾಗಿ ನೀರು ಬಿದ್ದ ತಕ್ಷಣ ಕೆಂಪು ಹಾಕಿತ್ತಲ್ಲ ಅರಿಶಿನ. ಸೊ ಅಲ್ಲಿ ಸಿಂಪಲ್ ಆಗಿ ಗೊತ್ತಾಗುವಂಥದ್ದು ನೈಸರ್ಗಿಕವಾದಂಥ ಒಂದು ಘ್ರಾಣ ಸೂಚಕಗಳು ಅಂತ ಯಾವೊಂದು ಕೇಳ್ತೀವಿ? ಅರಿಶಿನ ಮತ್ತು ಕ್ಯಾಬೇಜ್ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ನಿನ್ನೆ ಒಂದು ಕ್ವಶನ್ ಕೇಳಿದ್ರು, ಹೌದಾ? ದಹನಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಕೇಳಿದ್ರು. ದಹನಕ್ಕೆ ಅಥವಾ ಒಂದು ಯಾವುದೇ ಒಂದು ವಸ್ತುವನ್ನು ಉರಿಸೋದಕ್ಕೆ ಯಾವ ಒಂದು ಏನೋ ಅನಿಲದ ಅವಶ್ಯಕತೆ ಅಂತ ಕೇಳಿದ್ರು ನಿನ್ನೆ. ಇಲ್ಲಿ ಉಲ್ಟಾ ಕೇಳ, ಯಾವುದು ದಹನಶೀಲ ಪದಾರ್ಥ ಅಂದರೆ ಯಾವುದಕ್ಕೆ ನಾವು ಉರಿ ಹಚ್ಚಬಹುದು, ಯಾವುದನ್ನು ನಾವು ಇಂಧನವಾಗಿ ಯೂಸ್ ಮಾಡ್ಬೋದು, ಅಥವಾ ಯಾವುದನ್ನು ಒಂದು ಒಲೆಗೆ ಒಂದು ಯೂಸ್ ಮಾಡ್ಬೋದು ಅಂತ ಕ್ವಶನ್ ಕೇಳಿದ್ದಾರೆ. ಕಾಂಕ್ರೀಟು ಸಿಮೆಂಟು ಏನೋ ಕ್ಯಾಸ್ ಮಾಡ್ತೀರಿ ನೀವು? ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಇದ್ಲ ಅಫ್ಕೋರ್ಸ್ ಇದ್ಲು ಯೂಸ್ ಮಾಡ್ತೀವಿ. ಸೊ ಹಾಗಿದ್ರೆ ನೆಕ್ಸ್ಟ್ ಆಪ್ಷನ್ ಹೋಗೋ ಅವಶ್ಯಕತೆ ಇಲ್ಲ. ನೇರವಾದಂಥ ಪ್ರಶ್ನೆ. ಇದಕ್ಕೆ ಆನ್ಸರ್ ಇದಾಗುತ್ತಾ? ಇದ್ದಿಲ್ಲು ಅಥವಾ ಕೋಲ್ ಅಂತ ಕರಿತೀವಿ ನಾವು. ಇಟ್ಟಿಗೆ, ಮರಳು,
ಸುಟ್ಟು ಬಿಟ್ಟು ಇಟ್ಟಿಗೆ ಮಾಡ್ತಾರೆ, ಇಟ್ಟಿಗೆಯಿಂದ ಸುಡಂಗಿಲ್ಲ, ನೆನಪಿಟ್ಕೊಳ್ಳಿ ಕ್ವಶನ್. ಹೌದಾ? ಸೊ ಹಾಗಾಗಿ ಇವೆರಡೂ ಕೂಡ ಆನ್ಸರ್ ಬರೋಂಗಿಲ್ಲ, ಮೂರು ಕೂಡ ಆನ್ಸರ್ ಬರೋಂಗಿಲ್ಲ. ಇರುವಂಥ ನೇರವಾದಂಥ ಪ್ರಶ್ನೆಗೆ ಆನ್ಸರ್ ಯಾವುದಾಗತ್ತಾ? ಇದ್ಲಾಗತ್ತೆ. ನಿನ್ನೆ ಹೇಳಿದೆ ದಹನಾನುಕೂಲಿ ದಹನಶೀಲ ಪದಾರ್ಥ ಅಂತೇಳಿ. ದಹನಶೀಲ ಪದಾರ್ಥ ಅಂದಾಗ ಇಂಧನ ಅಂತ ಅರ್ಥ. ಓಕೆ, ದಹನಾನುಕೂಲಿ ಅಂದಾಗ ಏನಾಗುತ್ತೆ? ಆಕ್ಸಿಜನ್ ಅಂತ ಹೇಳುವಂಥದ್ದು. ಇನ್ನೊಂದು ಹೇಳಿದ್ದೆ ಫೈರ್ ಎಕ್ಸ್ಟಿಂಗ್ವಿಷರ್ ಬಗ್ಗೆ ಹೇಳಿದ್ದೆ. ಯಾವುದೇ ದೆಹಲಿ ದುರಂತ ಆಯ್ತು ನೋಡಿ ಇವತ್ತು, ಅಗ್ನಿ ಅವಘಡ. ಹೌದಾ? ಅಲ್ಲೊಂದು ಫೈರ್ ಎಕ್ಸ್ಟಿಂಗ್ವಿಷರ್ ಇಟ್ಟಿರ್ತಾರೆ, ಅಲ್ಲಿ ಆ ಒಂದು ಕೂಲಂಟ್ ಅಥವಾ ಏನಾಗ್ತೀವಿ ನಾರ್ಮಲ್ ಆಗಿ ಆ ಒಂದು ನೋದನಕಾರಿ ಅಂತ ಕರಿತೀವಿ ನಾವು. ಆ ನೋದನಕಾರಿ ಅಥವಾ ಪ್ರೊಪೆಲೆಂಟ್ ಏನಿದೆ ಯಾವುದು? ಕಾರ್ಬನ್ ಡೈಆಕ್ಸೈಡನ್ನು ಲಿಕ್ವಿಡ್ ಫಾರ್ಮಲ್ಲಿ ತುಂಬಿರ್ತಾರೆ. ಅದು ಕ್ವಶನ್ ಕೇಳಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್ನ ಲಿಕ್ವಿಡ್ ಫಾರ್ಮಲ್ಲಿ ತುಂಬಿರ್ತಾರೆ, ಅದು ಫಾಗ್ ಇದು ಮಾಡ್ತದೆ, ಅದರ ಮೂಲಕ ಉರಿಯನ್ನು ಇದನ್ನು ಮಾಡ್ತಾರೆ. ಸೊ ಹಾಗಿದ್ರೆ ಈ ಒಂದೆಲ್ಲ ಪ್ರಶ್ನೆಗಳು ನಿಮಗೆ ಸಿಂಪಲ್ ಆಗಿ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ಳುವಂತೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಆಮ್ಲ ಕ್ಷಾರ ಕ್ರಿಯೆಯಲ್ಲಿ ಏನು ಉತ್ಪತ್ತಿಯಾಗುವುದಿಲ್ಲ? ವಾಟ್ ಈಸ್ ನಾಟ್ ಪ್ರೊಡ್ಯೂಸ್ಡ್ ಇನ್ ಆಸಿಡ್ ಬೇಸ್ ರಿಯಾಕ್ಷನ್? ಓಕೆ, ಈಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಕೂಡಿಸಿದಾಗ ಅಥವಾ ಕಳೆದಾಗ ಏನೆಲ್ಲ ಉಪ ಉತ್ಪನ್ನಗಳು ಉತ್ಪತ್ತಿ ಆಗ್ತಾವ ಅಂತ ಕೇಳ್ತಾರೆ ನಿಮಗಿಲ್ಲ. ಅಥವಾ ರಾಸಾಯನಿಕ ಸಂಯೋಜನೆ ಅಥವಾ ವಿಭಜನೆ ವಾಟ್ ಎವರ್ ಆದಾಗ, ಆ ಒಂದು ರಾಸಾಯನಿಕ ಪ್ರಕ್ರಿಯೆ ಆದಾಗ ಯಾವುದೆಲ್ಲ ಆಗುತ್ತಾ ಅಂತ ಕೇಳಿದ್ದಾರೆ. ಇಲ್ಲಿ ನೆನಪಿಟ್ಕೊಳ್ಳಿ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಎರಡೂ ಕೂಡ ಏನು ಮಾಡ್ತವೆ? ಯಾವುದೇ ಒಂದು ಲೋಹ ಆಗಿರ್ಬೋದು ಅಥವಾ ಪ್ರತ್ಯಾಮ್ಲ ಆಮ್ಲ ಜೊತೆಗೆ ಆಗಿರ್ಬೋದು, ಆಮ್ಲ ಪ್ರತ್ಯಾಮ್ಲ ಜೊತೆ ಆಗಿರ್ಬೋದು, ನಾರ್ಮಲ್ ಆಗಿ ಬಿಡುಗಡೆ ಮಾಡೋದು ಯಾವುದು? ಲವಣಗಳನ್ನು ಬಿಡುಗಡೆ ಮಾಡ್ತವೆ. ಇದನ್ನು ಬಿಟ್ಟುಕೊಳ್ಳಿ, ಲವಣಗಳನ್ನು ಬಿಡುಗಡೆ ಮಾಡ್ತದೆ. ಅದೇ ರೀತಿಯಾಗಿ ಶಾಖ, ಅದು ಕೂಡ ಹೌದು. ಓಕೆ, ಆಮೇಲೆ ಇಲ್ಲಿ ನೀರನ್ನು ಬಿಡುಗಡೆ ಮಾಡೋದು ಯಾವುದು? ಪ್ರತ್ಯಾಮ್ಲ ಏನಿದೆ ನೀರನ್ನು ಬಿಡುಗಡೆ ಮಾಡ್ತದೆ, ಇದು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತದೆ. ಯಾವುದು? ಆಮ್ಲ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡಿದ್ರೆ, ಪ್ರತ್ಯಾಮ್ಲ ನೀರನ್ನು ಬಿಡುಗಡೆ ಮಾಡ್ತದೆ. ಸೊ ಹಾಗಿದ್ರೆ ಕೊಟ್ಟಂಥ ಆಪ್ಷನ್ ಯಾವ ಬರ್ತಾವೆ ಇಲ್ಲಿ ನಿಮಗೆ? ಲವಣ ಅಥವಾ ಉಪ್ಪು ಎರಡೂ ಒಂದ. ಸೊ ಹಾಗಾಗಿ ಇದು ಕೂಡ ಬರೋಂಗಿಲ್ಲ. ಯಾವುದು ಅಲ್ಲ ಅಂತ ಕೇಳಿದಾರೆ, ಬಿಡುಗಡೆ ಮಾಡೋದಿಲ್ಲ ಅಂತೇಳಿ. ನೀರು ಬಿಡುಗಡೆ ಮಾಡ್ತದೆ ಅಂತ ಹೇಳಿದೆ, ಇದು ಕೂಡ ಅಲ್ಲ. ಶಾಖ, ಇದು ಕೂಡ ಅಲ್ಲ. ಸೊ ಹಾಗಿದ್ರೆ ಆನ್ಸರ್ ಯಾವುದು? ಹೀಲಿಯಂ. ಇದಕ್ಕೊಂದು ಎಕ್ಸಾಂಪಲ್ ತೊಗೊಳ್ಳೋಣ ಅಂತ ನಿಮಗೆ. ಹೌದಾ? ಇಲ್ಲೇನಾಗುತ್ತೆ? ನಾರ್ಮಲ್ ಆಗಿ ಈ ಆಮ್ಲ ಮತ್ತು ಕ್ಷಾರ ಕ್ರಿಯೆಗಳು ಉಂಟಾದಾಗ ಏನಾಗುತ್ತೆ? ಲವಣ, ಅದೇ ರೀತಿಯಾಗಿ ನೀರು, ಶಾಖ, ಅದೇ ರೀತಿಯಾಗಿ ಹೈಡ್ರೋಜನ್. ಆಮ್ಲ ಹೈಡ್ರೋಜನ್ನ ಲೋಹದ ಜೊತೆಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಅದೇ ರೀತಿಯಾಗಿ ಆಯಾ ಲೋಹೀಯ ಲವಣಗಳನ್ನು ಬಿಡುಗಡೆ ಮಾಡಿದ್ರೆ, ಪ್ರತ್ಯಾಮ್ಲ ಏನು ಮಾಡುತ್ತೆ? ನೀರನ್ನು ಮತ್ತು ಲವಣಗಳನ್ನು ಬಿಡುಗಡೆ ಮಾಡ್ತದೆ. ಅದಕ್ಕಾಗಿ ಇದಕ್ಕೆ ಏನು ಕೇಳ್ತಾರೆ? ಆಲ್ಕಲಿ ಅಂತ ಕೇಳ್ತಾರೆ, ಅದಕ್ಕೆ ಪ್ರತ್ಯಾಮ್ಲಕ್ಕೆ. ಇದನ್ನು ಕೂಡ ಕ್ವಶನ್ ನೆನಪಿಟ್ಕೊಳ್ಳಿ, ಆಲ್ರೆಡಿ ಬಂದಿತ್ತು, ಪ್ರೀವಿಯಸ್ ಕ್ವಶನಲ್ಲಿ ಬಂದಿತ್ತು. ಈ ಒಂದು ಪ್ರಶ್ನೆಗಳನ್ನ ನೆನಪಿಟ್ಕೊಳ್ಳಿ. ಮುಂದಿನ ಒಂದು ಕ್ವಶನ್ಗೆ ಹೋಗೋಣ ಅಂತ. ಸಸ್ಯದ ಸಂತಾನೋತ್ಪತ್ತಿ ಅಂಗ. ಹೌದಾ? ನಿನ್ನ ಯಾವ್ದು ಕೇಳಿದ್ರು? ಸ್ತ್ರೀಯಲ್ಲಿದ್ದಂಥ ಒಂದು ಪ್ರಜನನಾಂಗ ಒಂದು ಭಾಗ ಯಾವುದಂತ ಕೇಳಿದ್ರು. ಇವತ್ತು ಯಾವ್ದು ಕೇಳಿದ್ರೆ ಸಸ್ಯದ ಸಂತಾನೋತ್ಪತ್ತಿ ಭಾಗ ಯಾವುದಂತ ಕೇಳಿದ್ದಾರೆ. ಸೊ ಹಾಗಿದ್ರೆ ಇದಕ್ಕೆ ಆನ್ಸರ್ ಯಾವುದಾಗತ್ತಾ? ಹೂವು ಆಗತ್ತೆ, ಫ್ಲವರ್. ಇಲ್ಲೇನಾಗತ್ತಾ? ಅದರೊಳಗೆ ಏಕಲಿಂಗಿ ದ್ವಿಲಿಂಗಿ ಅಂತ ಹೇಳಿದ್ದೆ ನಾನು. ಹೌದಾ? ಇಲ್ಲಿ ಏನಾಗತ್ತಾ? ಕೇಸರ, ಪುಷ್ಪದಲ್ಲಿ ಬರುವಂಥದ್ದು. ಅದೇ ರೀತಿಯಾಗಿ ಶಲಾಗ್ರ. ಹೌದಾ? ಕೇಸರ, ಶಲಾಗ್ರ. ಇದರೊಳಗೆ ಪುರುಷ ಲಿಂಗಾನು ಯಾವುದು, ಸ್ತ್ರೀಲಿಂಗಾನು ಯಾವುದು ಅಂತ ನಿಮ್ಗೆ ನೆನಪಿಟ್ಕೋಬೇಕಾ? ಕೇಸರ. ಕೇಸರ ಅಂದರೆ ಸಿಂಹ. ಹೌದಾ? ಸಿಂಹ ಅಂದರೆ ನಾರ್ಮಲ್ ಆಗಂತೆ. ಕೇಸರ ಅಂದರೆ ನಾರ್ಮಲ್ ಸಿಂಹವನ್ನು ಯಾರು ಹೆಣ್ಮಕ್ಳು ಯೂಸ್ ಮಾಡ್ತಾರೆ, ಗಂಡ್ಮಕ್ಳು ಯೂಸ್ ಮಾಡ್ತಾರೆ, ಅಂದರೆ ವರ್ಣನೆ ಮಾಡುವಾಗ ಗಂಡ್ಮಕ್ಳಿಗೆ ಯೂಸ್ ಮಾಡ್ತಾರಲ್ಲ. ಸೊ ಹಾಗಾಗಿ ಇದು ಪುರುಷ ಲಿಂಗಾನು ಅಂದಾಗ ಕೇಸರ ಆಗ್ತದೆ. ಶಲಾಗ್ರ ಅಂದಾಗ ಏನಾಗತ್ತಾ? ಇಲ್ಲಿ ಇದು ಸ್ತ್ರೀಲಿಂಗಾನು ಆಗತ್ತ. ಪುರುಷ ಲಿಂಗಾನು ಅದೇ ರೀತಿಯಾಗಿ ಸ್ತ್ರೀಲಿಂಗಾನು ಆಗುತ್ತಾ. ಇವೆರಡು ಒಂದ್ರಾಗ ಇದ್ರೆ ಏನಂತೆ ನಾವು? ಏಕಲಿಂಗಿ ಅಂತ ಕರಿತೀವಿ ನಾವು. ಅಥವಾ ಎರಡು ಬೇರೆ ಬೇರೆದ್ರಾಗಿದ್ದುವ ಅದಕ್ಕಿಂತವೇ ದ್ವಿಲಿಂಗಿ ಅಂತ ಕರಿತೀವಿ ನಾವು. ಇದಕ್ಕೆ ಪರಾಗರೇಣುಗಳ ಮೂಲಕ, ಪರಾಗಸ್ಪರ್ಶ ಪ್ರಕ್ರಿಯೆ ಮೂಲಕ ಹೂವಿನಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ಆಗುತ್ತಾ? ಯಾವುದು? ಸಸ್ಯದ್ದು. ಸೊ ಹಾಗಿದ್ರೆ ಇವು ಮೂರೂ ಬರಂಗಿಲ್ಲ. ಇದಕ್ಕೆ ನೇರವಾದಂಥ ಆನ್ಸರ್ ಯಾವಾಗುತ್ತಾ? ಹೂವು ಆಗುತ್ತಾ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಅಂತ. ಕೆಳಗಿನವುಗಳಲ್ಲಿ ಸ್ವಪೋಷಿ ಅಲ್ಲದ್ದು ಯಾವುದು? ವಿಚ್ ಈಸ್ ನಾಟ್ ಆಟೋಟ್ರೋಪಿಕ್ ಅಂತ ಕೇಳಿದ್ದಾರೆ ಇಲ್ಲಿ. ಹೌದಾ? ಇಲ್ಲಿ ಹೂವಿನ ಸಸ್ಯಗಳು, ಮಾನವರು, ತರಕಾರಿ ಸಸ್ಯಗಳು, ದೊಡ್ಡ ಮರಗಳು. ಹೌದಾ? ಸಿಂಪಲ್ ಆಗಿ ಟ್ವಿಸ್ಟ್ ಮಾಡೋಕ್ಕೆ ಏನಾದರೂ ಶೈವಲಗಳು, ಶಿಲೀಂಧ್ರಗಳು ಹಿಂಗೆ ಏನಾರ ಕೊಟ್ಟಿದ್ರೆ ಸ್ವಲ್ಪ ಡೌಟ್ ಬರ್ತಿತ್ತು.
ಯಾಕಂದರೆ ಕೆಲವೊಂದು ಶಿಲೀಂಧ್ರಗಳು ಸ್ವಪೋಷಕ ಹೌದು, ಕೆಲವೊಂದು ಶೈವಲಗಳು ಸ್ವಪೋಷಿತಗಳು ಹೌದು, ಅದಕ್ಕೆ ಪರಪೋಷಿತ ಕೂಡ ಆಗಿದ್ದಾವೆ. ಆ ರೀತಿಯಾಗಿ ಜನರಲಾಗಿ ಸಸ್ಯಗಳು ಕೊಟ್ಟರು ಕೂಡ ಅಲ್ಲೂ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸ್ವಪೋಷಿ ಅಲ್ಲ ಅಂದಾಗ ಮಾನವರು, ನೀವು ಅನ್ಬೋದು ಸರ್ ನಾನೊಂದು ಹಣ ದುಡ್ಕೊಂಡು ತಿಂತೇನೆ ರೀ ಅಂತ ಕೆಲಸ ಹಂಗೆ ಕೇಳತ್ತಿಲ್ಲ. ಇಲ್ಲಿ ನಿಮ್ಮ ಆಹಾರವನ್ನು ಅಂದರೆ ಭೂಮಿ ಮೇಲೆ ನೀವು ಉತ್ಪತ್ತಿ ಮಾಡ್ತೀರನ ಇಲ್ಲ, ಸಸ್ಯಗಳನ್ನ ತಿಂತೀರಿ ಅಥವಾ ಪ್ರಾಣಿಗಳನ್ನ ತಿಂತೀರಿ, ನೀವು ಪರಪೋಷಿತರು ಸ್ವಪೋಷಿತರಲ್ಲ. ಸೊ ಹಾಗಾಗಿ ಆನ್ಸರ್ ಯಾವುದಾಗತ್ತಾ ಮಾನವರು. ಹೂವಿನ ಸಸ್ಯಗಳಾಗಿರ್ಬೋದು, ತರಕಾರಿ ಸಸ್ಯಗಳು, ದೊಡ್ಡ ಮರಗಳಾಗಿರ್ಬೋದು ಅಥವಾ ಕಾಡು ಏನೇ ಇರ್ಬೋದು, ಶೈವಲಗಳಾಗಿರ್ಬೋದು, ನೀಲಿ ಹಸಿರು ಶೈವಲಗಳಾಗಿರ್ಬೋದು, ಅದೇ ರೀತಿ ಕೀಟಾಹಾರಿ ಸಸ್ಯಗಳಾಗಿರ್ಬೋದು, ಅವೆಲ್ಲವೂ ಸ್ವಪೋಷಿತ ಹೌದು. ಇದನ್ನು ನೆನಪಿಟ್ಟುಕೊಳ್ಳಿ. ಇದು ಕ್ವಶನ್ ಸಿಂಪಲ್ ಆಗಿರುವಂಥದ್ದು, ಆರಾಮಾಗಿ ಆನ್ಸರ್ ಮಾಡ್ಬೋದು. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಅಂತೆ. ಸಸ್ಯಗಳು CO2 ಅನ್ನು ಯಾವ ಭಾಗದಿಂದ ತೆಗೆದುಕೊಳ್ಳುತ್ತವೆ? ಸಸ್ಯದ ಇನ್ನೊಂದು ಕೇಳಿದ್ದಾರೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಬಗ್ಗೆ ಕೇಳಿದ್ದಾರೆ ಅವರು. ಯಾವುದು? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಬಗ್ಗೆ. ಈಗ ಒಂದು ನಿಮ್ಗೆ ಕ್ವಶನ್ ಕೇಳ್ಬೋದು ನಾವು, ಹೌದಾ? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ ನಾನು, ಏನು? ಯಾವಾಗಲೂ ಆಮ್ಲಜನಕವನ್ನು ಸಸ್ಯಗಳ ಬಿಡುಗಡೆ ಮಾಡ್ತವೆ, ಕಾರ್ಬನ್ ಡೈಆಕ್ಸೈಡನ್ನು ತಗೋತಾವ ಅಂತ ನಾ ಸ್ಟೇಟ್ಮೆಂಟ್ ಕೊಡ್ಬೋದು. ಸೆಕೆಂಡ್ ಸ್ಟೇಟ್ಮೆಂಟ್ ಕೊಡ್ಬೋದು, ಯಾವಾಗಲೂ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತವೆ, ಆಮ್ಲಜನಕನ ಪಡಿಬೋದು ಅಂತ ಹೇಳ್ತವೆ. ಎರಡೂ ಸ್ಟೇಟ್ಮೆಂಟ್ ರಾಂಗ್. ನೀವು ಅನ್ಬೋದು ಹೆಂಗೆ ಸರ್ ಒಂದೇದು ಹೆಂಗೆ ರಾಂಗ್ ರೀ ಅಂತ ಹೇಳಿ ಕೆಲಸ. ಯಾವಾಗಲೂ ಆಮ್ಲಜನಕನ ಬಿಡುಗಡೆ ಮಾಡೋದಿಲ್ಲ, ಓನ್ಲಿ ಆಹಾರ ತಯಾರಿಕೆ ಸಂದರ್ಭದಲ್ಲಿ ಮಾತ್ರ ಆಕ್ಸಿಜನ್ನ ಬಿಡುಗಡೆ ಮಾಡ್ತವೆ. ಉಳ್ಕಿ ಟೈಮ್ನಾಗ ರಾತ್ರಿ ಹೊತ್ತು ಯಾಕಪ್ಪ ನಾವು ಗಿಡದ ಕೆಳಗೆ ಮಕ್ಕೋಬಾರ ಅಂತ ಹೇಳ್ತಾರೆ, ಯಾಕಂದ್ರೆ ಆ ಟೈಮಲ್ಲಿ ಅವು ಆಹಾರ ತಯಾರಿಕೆ ಮಾಡ್ತಿರಂಗಿಲ್ಲ. ಯಾಕೆ? ಸೂರ್ಯನ ಬೆಳಕಿರಂಗಿಲ್ಲ. ಸೂರ್ಯನ ಬೆಳಕಿರಂಗಿಲ್ಲ ಅಂದ ತಕ್ಷಣ ಏನಾಗುತ್ತೆ? ಆಹಾರ ತಯಾರಿಕೆ ಆಗ್ತಿರಂಗಿಲ್ಲ. ಆಹಾರ ತಯಾರಿಕೆ ಆಗ್ತಿರಲಿಲ್ಲ ಅಂದ್ರೆ ಏನಾಗುತ್ತೆ? ಆಟೋಮೆಟಿಕ್ ನಮ್ಮಂಗೆ ಅವು ಮನುಷ್ಯರ ಸರ್ ಜೀವಿಗಳ ಹೌದಾ, ಆವಾಗ ಏನಾಗುತ್ತೆ? ಆಕ್ಸಿಜನ್ ತಗೋತಾವೆ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾವೆ. ಅವಾಗ ಏನಾಗುತ್ತೆ? ಹೆಚ್ಚೆಚ್ಚು ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾವೆ ನಮಗಿಂತ. ಅದಕ್ಕೆ ಗಿಡದ ಕೆಳಗೆ ಮಕ್ಕೋಬಾರ್ದು ಅಂತ ಹೇಳ್ತಾರೆ. ಯಾವ ದೇವು ಬರೋದಿಲ್ಲ, ಮೋಹಿನಿನೂ ಬರೋಂಗಿಲ್ಲ. ಸೊ ಅದೇ ರೀತಿಯಾಗಿ ಇಲ್ಲಿ ಎಲ್ಲಾಗ್ತದೆ ಅಂತ ಕ್ವಶನ್ ಕೇಳಿದಾರೆ. ಅದಕ್ಕೆ ಆನ್ಸರ್ ಯಾವುದು? ಎಲೆಗಳಲ್ಲಾಗತ್ತಾ? ಎಲೆಗಳಲ್ಲಿ ಯಾವುದಪ್ಪ? ಘ್ರಾಣ ಮತ್ತು ಸ್ಟೋಮಾ ಅಂತ ಬರ್ತಾವೆ, ಅಲ್ಲಾಗುವಂಥದ್ದು. ಆ ಒಂದು ಪ್ರಕ್ರಿಯೆಯಲ್ಲಿ ಆ ಒಂದು ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆ ಉಂಟಾಗ್ತದೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಹಾಗಿದ್ರೆ ಟ್ಯಾಡ್ಪೋಲ್ ಯಾವ ಪ್ರಾಣಿಯ ಹಂತ? ಈಗ ನೀರಾಗ ಮೀನಿನಂಗೆ ಕೆಲವೊಂದಿಷ್ಟು ಸ್ವಲ್ಪ ಉದ್ದಿದ್ದು ನೋಡ್ತೀವಿ ನಾವು, ಹಿಂಗೆ ಬಾಲ ಇದ್ದದ್ದು ಒಂಥರ ಅಥವಾ ಅರ್ಧಂಬರ್ಧ ಕಾಲ ಇದ್ದದ್ದು ನೋಡ್ತೀವಿ ನಾವು. ಸೊ ಹಾಗೆ ನಾವು ಅನ್ಕೊಂಡ್ಬಿಡ್ತೀವಿ ಮೀನು ಅನ್ಕೊಂಡ್ಬಿಡ್ತೀವಿ. ಮೀನಲ್ಲ, ಅದು ಕಪ್ಪೆ. ಸಣ್ಣ ಇದ್ದಾಗ ಕಪ್ಪೆ ಇರ್ತದಲ್ಲ, ಅಥವಾ ಅದಾಗ್ರಿ ಕಪ್ಪೆ ಮರಿ ಅಂತ ಏನು ಕರಿತೀವಲ್ಲ ಅದು, ಅದಕ್ಕೆ ಟ್ಯಾಡ್ಪೋಲ್ ಅಂತ ಕರಿತೀವಿ ನಾವು. ಇದು ನೆನಪಿಟ್ಕೊಳ್ಳಿ. ಟ್ಯಾಡ್ಪೋಲ್ ಯಾವ ಪ್ರಾಣಿಯ ಹಂತ ಅಂತ ಕೇಳಿದಾರೆ, ಅದಕ್ಕೆ ಆನ್ಸರ್ ಯಾವುದು? ಕಪ್ಪೆ. ಬಾವಲಿ, ಹಲ್ಲಿ, ಪಕ್ಷಿ ಇವೆಲ್ಲ ಅಂತ ನಾರ್ಮಲಾಗಿ ಸಣ್ಣಗಿದ್ದಾಗ ಸೇಮ್ ಟು ಸೇಮ್ ಏನು ಚೇಂಜಸ್ ಕಾಣಂಗಿಲ್ಲ. ಮನುಷ್ಯರು ಪಕ್ಷಿ, ಹಲ್ಲಿ, ಬಾವಲಿಯಿಂದಲ್ಲ ಸಣ್ಣ ಇದ್ದಾಗೂ ಸೇಮ್ ಇರ್ತದೆ, ದೊಡ್ಡ ಇದ್ದಾಗೂ ಸೇಮ್ ಇರ್ತದೆ, ಸೇಮ್ ಒಂದೇ ರೀತಿಯಾಗಿ ಕಾಣ್ತಾವೆ. ಆದ್ರೆ ಕಪ್ಪೆನ ಒಂದು ವೇಳೆ ನೀವು ಅಗದಿ ಭ್ರೂಣ ಹಂತ ಅದೇ ರೀತಿಯಾಗಿ ಅದರ ನೆಕ್ಸ್ಟ್ ಹಂತ ನೋಡಿದಾಗ ಏನಾಗುತ್ತೆ? ಅದು ಕಪ್ಪೆ ಅಂತ ಅನ್ಸಂಗಿಲ್ಲ ನಮಗೆ, ಮೀನು ಅಂತ ಅನಿಸ್ತದೆ. ಅದಕ್ಕೆ ಟ್ಯಾಡ್ಪೋಲ್ ಹಂತ ಅಂತ ನಾವು ಕರಿತೀವಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಹಾಗಿದ್ರೆ ಓಕೆ, ಪ್ರಶ್ನೆಗಳು ಮುಗಿದು ಹಾಗಿದ್ರೆ ಇವತ್ತಿನ ಒಂದು ಕ್ಲಾಸಲ್ಲಿ ಸೈನ್ಸ್ನ ಆಯ್ದ ಪ್ರಶ್ನೋತ್ತರಗಳನ್ನು ನೋಡ್ಕೊತ ಹೋದು ನಾವು. ಇಲ್ಲಿ ಸಿಂಪಲ್ ಇದೆ. ನಿನ್ನೆ ಏನು ಕಾನ್ಸೆಪ್ಟ್ ಇತ್ತು ಅದೇ ಇತ್ತು, ಮೊನ್ನೆ ಏನು ಕಾನ್ಸೆಪ್ಟ್ ಇತ್ತು ಅದೇ ಇತ್ತು, ಏನು ಚೇಂಜಸ್ ಇಲ್ಲ. ಯಾವಾಗ ಕೇಳಿದರೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ನಿಮಗೆ. ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳ ಮೇಲೆ ಕೇಳಿದ್ದಾರೆ, ವಸ್ತುವಿನ ಸ್ಥಿತಿಗಳ ಮೇಲೆ ಕೇಳಿದ್ದಾರೆ, ಹೀಟ್ ಟ್ರಾನ್ಸ್ಫರ್ ಮೇಲೆ ಕೇಳಿದ್ದಾರೆ, ಸಂತಾನೋತ್ಪತ್ತಿ ಮೇಲೆ ಕೇಳಿದ್ದಾರೆ, ಒಂದು ಎಕ್ಸ್ಟ್ರಾ ಕೇಳಿದ್ದಾರೆ ಭ್ರೂಣ ಹಂತ ಅಂದರೆ ಆ ಒಂದು ಬೆಳವಣಿಗೆಯ ಹಂತವನ್ನು ಕೇಳಿದ್ದಾರೆ ಕ್ವಶನನ್ನು. ಸೊ ಈ ಒಂದು ಕ್ವಶನ್ ಮೇಲೆ ಜಾಸ್ತಿ ಫೋಕಸ್ ಮಾಡತ್ತಾರೆ. SSC, GD, MTS, ಅಗ್ನಿವೀರು ಎಲ್ಲದರಲ್ಲಿದೆ, ಇವುಗಳನ್ನೇ ಜಾಸ್ತಿ ಫಾಲೋಅಪ್ ಮಾಡ್ತಾರೆ. ಸೊ ಹಾಗಿದ್ರೆ ಇವತ್ತಿನ ತರಗತಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೀಟಾಗಿ ಗೊತ್ತಾಗಿದ್ರೆ ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ಈ ಒಂದು ಅಗ್ನಿವೀರ್ ಡಿಫೆನ್ಸ್ ಅಕಾಡೆಮಿ, ನಮ್ಮ ಒಂದು ಚಿಗುರು ಅಗ್ನಿವೀರ್ ಡಿಫೆನ್ಸ್ ಅಕಾಡೆಮಿ ಇಲ್ಲ, ಈ ಮೂಲಕ ನಾವು ಪ್ರಶ್ನೋತ್ತರ ಶುರು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮುಂದೆ ಕ್ಲಾಸನ್ನು ಕೂಡ ಶುರು ಮಾಡ್ತೀವಿ. ಆದಷ್ಟು ಬೇಗ ಆ ಒಂದು ತರಗತಿಗಳು ಅನೌನ್ಸ್ ಆದಾಗ ನಿಮಗೆ ನಾವು ಇನ್ಫಾರ್ಮ್ ಮಾಡ್ತೀವಿ. ನೋಡ್ತಾ ಇರಿ ನಮ್ಮ ಚಿಗುರು ಚಾನಲ್ನ. ಸಿಗೋಣ. ಆಗಿದ್ರೆ ಥ್ಯಾಂಕ್ ಯು, ಬಾಯ್ ಬಾಯ್.